ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಿರಿಯೂರು ಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಆಡಳಿತಕ್ಕೂ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇರ್ತಕ್ಕಂಥ ಆಡಳಿತಕ್ಕೂ ಕಂಪೇರ್ ಮಾಡಕ್ಕೆ ಆಗಲ್ಲ. ಜನಗಳಿಗೆ ತೊಂದರೆ ಕೊಡಕ್ಕಾಗಿ ಮಾಡಿದ್ರೆ ಜನಗಳಿಗೆ ಒಳ್ಳೇದ್ ಮಾಡಕ್ಕಾಗಿ ಏನು ಮಾಡುದಿಲ್ಲ. ಇಂತಹ ಈತನೂ ಸಹಿತ ಅತ್ಯಂತ ಭ್ರಷ್ಟ, ಅತ್ಯಂತ ನೀಚ ಮತ್ತು ಈ ಕ್ಷೇತ್ರಕ್ಕೆ ಬೇಕಿಲ್ಲದೆ ಇರ್ತಕ್ಕಂಥ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ತಾಲೂಕು ಪಂಚಾಯಿತಿ ಆಫೀಸಿನ ಮುಂಭಾಗ ಹೋರಾಟಕ್ಕೆ ನಿಂತ ತಾಲೂಕು ಅಧ್ಯಕ್ಷರಾದ ಅಭಿನಂದನ್ ಕೆ ರವರು ಹಾಗೂ ಎಲ್ಲ ಬಿಜೆಪಿ ಮುಖಂಡರುಗಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಹೀಗೆ. ರೈತ ವಿರೋಧಿ ಜಮೀರ್ ಅಹಮದ್ಗೆ, ರೈತ ವಿರೋಧಿ ಜಮೀರ್ ಅಹಮದ್ಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಪಕ್ಷದ ಕಾರ್ಯಕರ್ತರೇ, ಇವತ್ತು ನಾವು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಮಾನ್ಯರಿಗೆ ತಿಳಿಸಬೇಕು ನಾವು ಇವತ್ತಿನ ಬಂದು ನಮ್ಮ ಪ್ರತಿಭಟನೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಬಡವರಿಗೆ ಇರ್ತಕ್ಕಂಥ ಮನೆಗಳನ್ನ ಅದರಲ್ಲೂ ಲಂಚವನ್ನು ಪಡೆದು ಬಡವರಿಗೆ ಮನೆಗಳನ್ನು ಹಂಚ್ತಾ ಇಲ್ಲ, ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಡವರಿಗೆ ಯಾರು ಇರ್ತಿರೋ ಅದು ಮಂತ್ರಿಗಳ ಮತ್ತು ಶಾಸಕರ ಮಧ್ಯದಲ್ಲೇ ಸಮೇತ ಸಂವಾದ ನಡೆದು ಇವತ್ತು ಭ್ರಷ್ಟ ಸರ್ಕಾರ ಅಂತ ಹೇಳಿ ಈಗಾಗಲೇ ಶುರುವಾಗಿದೆ. ಮತ್ತೆ ಇವತ್ತು ವಾಲ್ಮೀಕಿ ಒಂದು ಹಣ ಇಟ್ಟಿರ್ತಕ್ಕಂಥ ಹಣವನ್ನು ಸಮೇತ ಈ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ. ಎಲೆಕ್ಷನ್ಗಳಿಗೆ ಮತ್ತೆ ಬೇರೆ ಬೇರೆಲ್ಲ ಮತ್ತೆ ಹೈದರಾಬಾದ್ ಎಲೆಕ್ಷನ್ ಸಮೇತ ಹಂಚಿದೆ, ಪಾರ್ಲಿಮೆಂಟ್ ಚುನಾವಣೆ ಹಂಚಿದೆ. ಇವೆಲ್ಲವನ್ನು ಸಮೇತ ಜಗತ್ತಿರವಾಗಿದೆ, ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇಂತಹ ವ್ಯವಸ್ಥೆ ಇರ್ತಕ್ಕಂಥ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಸರ್ಕಾರ. ಇವತ್ತಿನ ನಮಗೆ ಈ ಸರ್ಕಾರ ಬೇಡ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡುವ ಮುಖಾಂತರ ಮುಖಾಂತರ ಅಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ MLA-ಗಳು, ಮಂತ್ರಿಗಳು ಅವರೇ ಸರ್ಕಾರದ ವಿರುದ್ಧ ತಿರುಗಿಬಿಟ್ಟಿದ್ದಾರೆ. ಇದೆಲ್ಲವನ್ನು ತಾವು ನೋಡಿದ್ರೆ ಕಂಡಿದ್ರೆ ಎಲ್ಲ ಟಿವಿಯಲ್ಲಿ ಬಂದಿದೆ. ಅದರಿಂದ ಇವತ್ತು ನಾವು ಏನು ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಅನ್ಯಾಯವನ್ನು ಖಂಡಿಸಬೇಕು, ಅದು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ ಮನವಿಯನ್ನು ಕೊಡುವ ಮುಖಾಂತರ ರಾಜ್ಯಪಾಲರ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಸರ್ಕಾರದ ವಿರುದ್ಧ ನಾವು ಮಾಡಬೇಕು ಅಂತ ನಾವೆಲ್ಲರೂ ಹೇಳಿದ್ವಿ. ನಾವೆಲ್ಲರೂ ಇವತ್ತಿನ ಅಲ್ಲಿಂದ ಇಲ್ಲಿವರೆಗೂ ಶಾಂತಿಯುತವಾಗಿ ನಿಮ್ಮ ಕೂಗುಗಳನ್ನು ಕೊಟ್ಟ ಇಲ್ಲಿ ಬಂದಿದ್ದೀರಾ. ಎಲ್ಲ ಗಣ್ಯರೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾವೇನು ಎಲ್ಲರೂ ಒಟ್ಟಾಗಿ ವಸತಿ ನಿಗಮದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಹಗರಣದ ವಿರುದ್ಧ ಇವತ್ತೇನು ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆಗೆ ಮೂಲ ಕಾರಣ ಯಾರು ಅಂತಂದ್ರೆ ಕಾಂಗ್ರೆಸ್ನವರೇ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ MLA-ಗಳು BR ಪಾಟೀಲ್ ಅವರು, ತಮಗೆ ಹೆಸರು ಗೊತ್ತಿರಬಹುದು, ಹಿರಿಯ ಶಾಸಕರು ಕಾಂಗ್ರೆಸ್ ಅಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಬಿಚ್ಚಿ ಹೇಳಿದ್ದಾರೆ.
ಈ ನಾವು 2.5 ವರ್ಷದಿಂದ ನಮ್ಮ ಪಕ್ಷದ ವತಿಯಿಂದ ನಾವು ಪ್ರತಿದಿನವೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತೋಗ್ಬೇಕಂತ ಹೇಳ್ತಿದ್ವಿ. ಇವತ್ತೇನಾಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರುಗಳೇ ಈ ಒಂದು ಪಕ್ಷ ಬೇಡ, ಏನಕ್ಕೆ ಅಂತಂದ್ರೆ ಏನಾದ್ರು ಒಂದು ಮನೆ ಕಟ್ಕೋಬೇಕು ಅಂತಂದ್ರೆ ಅಂಬೇಡ್ಕರ್ ನಿಗಮದಲ್ಲಿ ಮನೆ ಕಟ್ಕೋಬೇಕಂದ್ರೆ 20,000 ರೂಪಾಯಿ ಕೊಡ್ಬೇಕಂತ ಯೋಚನೆ ಮಾಡ್ರಿ. ಏನಾದ್ರು ಬಸವೇಶ್ವರ ಇದು ಆ ನಿಗಮದಲ್ಲಿ ಏನಾದ್ರು ತಗೋಬೇಕಂದ್ರೆ 15,000 ರೂಪಾಯಿ ಅಮೌಂಟ್ ಕೊಡ್ಬೇಕಂತ. ಇದನ್ನ ಹೇಳ್ತಿರೋದು ಯಾರು? ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು. ಹಾಗಾಗಿ ಅವರೇ ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ ಇಂಥ ಭ್ರಷ್ಟ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಜಮೀರ್ ಅವರು ಏನಾದ್ರು ಅಧಿಕಾರದಲ್ಲಿ ಇರ್ಬೇಕಾ? ಜಮೀರ್ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಪಕ್ಷದಿಂದ ವಜಾ ಮಾಡಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿ ಅವರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ಮನವಿ ಮಾಡೋದೇನಂದ್ರೆ ಇಮಿಡಿಯೇಟ್ ಆಗಿ ಭ್ರಷ್ಟ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅವ್ರನ್ನ ಇಮಿಡಿಯೇಟ್ ಆಗಿ ಅವರ ಸಚಿವರಿಂದ ಸ್ಥಾನದಿಂದ ತೆಗೆದಾಕ್ಬೇಕು. ಇದಾದ್ಮೇಲೆ ಅವ್ರು ಒಂದೆರಡು ಆರೋಪ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಶಾಸಕರು ಹೇಳ್ತಿದ್ದಾರೆ ನಮ್ಗೆ ಏನು ಕೆಲಸ ಇಲ್ಲ, ಚರಂಡಿ ಮಾಡಕ್ ಆಗ್ತಿಲ್ಲ, ರಸ್ತೆ ಮಾಡಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ ಅಂತ. ಇಂಥ ಸರ್ಕಾರ ಯಾಕಪ್ಪ ಐತಿ ನಿಮ್ದು? ಇಂಥ ಸರ್ಕಾರ ಏನಕ್ಕೈತಿ ನಿಮ್ದು? ನಿಮ್ಗೆ ಏನಾದ್ರು ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೋಗ್ರಿ. ನಮ್ ದೊಡ್ಡ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಾವು ಖಂಡಿತ ಉತ್ತಮವಾದಂತ ಆಡಳಿತ ನಡೆಸ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಗೋಪಾಲ್ ಸಿಂಗ್ ಅವರು ಹೇಳಿದ್ದಾರೆ, ರಾಜು ಕಾಗೆ ಅವರು ಎಲ್ಲರಿಗೂ ಈ ಪಕ್ಷದಲ್ಲಿ ಏನು ಕೆಲಸ ಆಗ್ತಿಲ್ಲ. ಏನಕ್ಕೆ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ದುಡ್ಡಿಲ್ವಲ್ಲ, ಎಲ್ಲ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಿದ್ರೆ ಎಲ್ಲ ತಿಂದಾಗ್ತದೆ. ಹಾಗಾಗಿ ನಮ್ಮ ಹಿರಿಯರಲ್ಲಿ ಏನಾದ್ರು ಕೆಲಸ ಆಗ್ತಿದ್ಯಾ? ಏನಾದ್ರು ಕೆಲಸ ಆಗ್ತಿದ್ಯಾ? ನಮ್ಮ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಎಷ್ಟು ಕೆಲಸಗಳು ಮಾಡಿದೀವಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಮಾಡಿದೀವಿ, ಅದಾದ್ಮೇಲೆ KSFC ಡಿಪೋ ಮಾಡಿದೀವಿ, ಮಾಡಿದೀವಿ, PO ಆಫೀಸ್ ಮಾಡಿದೀವಿ. ಈಗ ಮಾನ್ಯ ಸುಧಾಕರ್ ಸರ್ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಮಾಡಿರ್ತಕ್ಕಂಥ ನಾವು ತಂದಂತ ಅನುದಾನವನ್ನ ಇವತ್ತು ಸಹ ಬಳಕೆ ಮಾಡ್ಕೊಳ್ತಿಲ್ಲ. ಆಗಿರ್ತಕ್ಕಂಥ ಕೆಲಸಗಳು ಸಂಪೂರ್ಣ ಆಗಿಲ್ಲ, ಅದಕ್ಕೆ ನಿಲ್ಸಿದ್ದಾರೆ. PO ಆಫೀಸ್ ಅಂತ ಓಪನ್ ಮಾಡಿದ್ದಾರೆ, ಅದ್ರಲ್ಲಿ ಏನು ದುಡ್ಡಿಲ್ಲ, ಎಲೆಕ್ಟ್ರಿಕಲ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಅವರು ಸಚಿವರೇಂದ್ರೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಲ್ಲ. ಅವ್ರ ಸಚಿವರೇನಂದ್ರೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಚಿವರು. ಮಾಡ್ತೀರಿ ನೀವು ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರೇ, ನೀವು ಡೈರೆಕ್ಟ್ ಹೇಳಿ ನಾನು ಬಂದ್ಬಿಟ್ಟು 2.5 ವರ್ಷದಲ್ಲಿ ಯಾವ್ದಾದ್ರು ಒಂದು ಕೆಲಸ ಇಡೀ ಹಿರಿಯೂರು ತಾಲೂಕು ನಿಲ್ತಕ್ಕಂಥ ಒಂದು ಕೆಲಸ ಮಾಡಿದೀನಿ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ನಾನು ಇಲ್ಲಿ ಸವಾಲಾಗ್ತಾ ಇದ್ದೀನಿ. ಈ 2 ತಿಂಗಳಿಂದ ತಾಲೂಕು ಆಫೀಸ್ ನೀವು ನೋಡಿದ್ರ ರೋಡ್ ಕಿತ್ತಿದ್ದಾರೆ, ಆ ರೋಡ್ ಅನ್ನ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ದುಡ್ಡಿಲ್ಲ. ಏನಕ್ಕಂದ್ರೆ ಇವತ್ತೆಲ್ಲ ಸಚಿವರು ಎಲ್ಲರೂ ಬಂದ್ಬಿಟ್ಟು ಲಂಚದಲ್ಲಿ ಮುಳುಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರಲ್ಲ ಅಂತ ಗೊತ್ತು. ಹಾಗಾಗಿ ಅವರು ಲಂಚದಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಈ ಕೂಡಲ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೂ ಆಗ್ರಹ ಮಾಡೋದೇನಂದ್ರೆ ಈ ಕೂಡಲೇ ಸಂಬಂಧಪಟ್ಟ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ಸಂಪೂರ್ಣದಿಂದ ಕಿತ್ತಾಕ್ಬೇಕು. ಹಾಗಾಗಿ ನಾವೆಲ್ಲರೂ ಸಹ ಒತ್ತಾಯ ಮಾಡ್ತಾ ಇದ್ದೀವಿ. ಏನಾದರೂ ತಹಶೀಲ್ದಾರ್ ತರುವ ಮೂಲಕ ಮಾನ್ಯ ರಾಜ್ಯಪಾಲರು ಅವರಿಗೆ ಒಂದು ಮನವಿಯನ್ನು ಕೊಡೋದ್ರ ಮೂಲಕ ನಾವೀಗ ಹೋರಾಟ ಮಾಡ್ತಿದ್ವಿ. ಅಭಿನಂದನ್, ಹಿರಿಯೂರು ಬಿಜೆಪಿ ತಾಲೂಕು ಅಧ್ಯಕ್ಷರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಉದ್ದೇಶಕ್ಕೋಸ್ಕರ ಈ ಹೋರಾಟ ಮಾಡ್ತಾರೆ? ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಗೂ ಗೊತ್ತಿದೆ. ಇವತ್ತೇನಂತಂದ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ವಸತಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಇವತ್ತು ಜಗಜ್ಜಾತ್ ಆಗಿದೆ. ಇದನ್ನ ಜಗಜ್ಜಾತ್ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಶಾಸಕರು. BR ಪಾಟೀಲ್ ಅವರು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾದಂತೆ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಆಗಿರ್ತಕ್ಕಂಥ ವಸತಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ದೊಡ್ಡ ಒಂದು ಅಪವಾದನ್ನ ಮಾಡಿದ್ದಾರೆ. ಆ ಒಂದು ವಿರುದ್ಧವಾಗಿ ಇವತ್ತೇನಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೇನಾದ್ರೂ ಒಂದು ಮನೆ ಬೇಕು ಅಂತಂದ್ರೆ ಖಂಡಿತ ಸಿಗ್ತಾ ಇಲ್ಲ. ಏನಕ್ಕಂದ್ರೆ ಅದೆಲ್ಲ ಯಾರು ದುಡ್ಡು ಕೊಡ್ತಾರೋ, ಒಂದು ಮನೆಗೆ 20,000 30,000 ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರನೇ ಕೊಡ್ತಿದ್ದಾರೆ. ಮಾನ್ಯ BR ಪಾಟೀಲ್ ಶಾಸಕರು ಹೇಳಿದ್ದಾರೆ, ನಾನು 600 ಮನೆಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಆದ್ರೆ ನನಗೆ ಒಂದು ಮನೆಯನ್ನು ಇದುವರೆಗೂ ಬಂದಿಲ್ಲ. ಆದ್ರೆ ನನ್ನ ಕ್ಷೇತ್ರದಲ್ಲೇನೆ ನನ್ಗೆ ಗೊತ್ತಿಲ್ದಲೇನೆ 950ಕ್ಕಿಂತ ಹೆಚ್ಚು ಮನೆಗಳನ್ನ ಇವತ್ತು ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ನನಗೆ ಗೊತ್ತಿಲ್ದಲೆ ಹೆಂಗ್ ಸ್ಯಾಂಕ್ಷನ್ ಮಾಡ್ತಂತ ಕೇಳಿದ್ರೆ ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗೆ ಹೇಳ್ತಾರೆ, ನೀವೊಂದು ಲೆಟರ್ ಕೊಡಿ, ನಾವು ಇವತ್ತು ಚೆಕ್ ಮಾಡ್ತೀವಿ, ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಂಥ ಶಾಸಕರುಗಳೇ ಇವತ್ತೇನಾದ್ರು ಗೌರ್ಮೆಂಟ್ ಬಗ್ಗೆ ದೊಡ್ಡ ಅಪವಾದ ಮಾಡ್ತಿರ್ಬೇಕಾದ್ರೆ ಈ ಒಂದು ಭ್ರಷ್ಟ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅವರು ಈ ಕೂಡಲೇ ತಮ್ಮ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಇಮಿಡಿಯೇಟ್ ಆಗಿ ಕೊಡ್ಬೇಕಂತೇಳಿ ನಮ್ಮ ಹಿರಿಯೂರು ತಾಲೂಕು ಬಿಜೆಪಿ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದೀವಿ. ಇವತ್ತೇನೋ ಮನವಿ ಮಾಡ್ತಾ ಇದ್ವಿ, ತಹಶೀಲ್ದಾರ್ ಅವ್ರ ಮೂಲಕ ಮನವಿ, ರಾಜ್ಯಪಾಲರವರಿಗೆ ಮನವಿ ಸಲ್ಲಿಸಿದ್ವಿ. ಇವತ್ತು ಮನವಿ ಅಷ್ಟೇ, ಕೆಲವೇ ದಿನಗಳಲ್ಲಿ ಅವ್ರನ್ನ ಸಂಪುಟದಿಂದ ತೆಗೆದುಹಾಕಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಎಲ್ಲಾ ಕಡೆಗೂ ನಾವು ದೊಡ್ಡ ಪ್ರತಿಭಟನೆಯನ್ನ, ಉಗ್ರವಾದಂತ ಹೋರಾಟವನ್ನ ಹಮ್ಮಿಕೊಳ್ಳಕ್ ನಾವು ಇವತ್ತೆಲ್ಲ ರೆಡಿ ಆಗಿದ್ವಿ. ಇಲ್ಲಿ ಹಿರಿಯೂರು ತಾಲೂಕು ಏನು MLA ಕಂಟೆಸ್ಟೆಂಟ್ ಆಗಿ ಕೂಡ ಭಾಗವಹಿಸಿದ್ದಾರೆ. ಇವರು ಬಿಜೆಪಿ ವತಿಯಿಂದ ಈಗ ಲಕ್ಷ್ಮೀಕಾಂತ್ ಅಣ್ಣವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ ಪಕ್ಷದ ಹೋರಾಟದ ಪರವಾಗಿ ಏನ್ ಹೇಳ್ತಾರೆ, ಈಗಿನ ಹಾಲಿ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಏನ್ ಹೇಳ್ತಾರೆ ಕೇಳೋಣ. ಈಗಿನ ಸರ್ಕಾರ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಭ್ರಷ್ಟ ಸರ್ಕಾರ, ಜನಗಳ ವಿರೋಧಿ ಸರ್ಕಾರ.
ಇವತ್ತಿನ ದಿನ ಸಾಮಾನ್ಯ ಜನರು ಸಮೇತ ಈ ಸರ್ಕಾರ ಹೋದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಸಾಮಾನ್ಯ ಜನರು ಯೋಚನೆ ಮಾಡ್ತಾರೆ. ಇವತ್ತಿನ ದಿನ ಏನು ಬಿಟ್ಟಿ ಭಾಗ್ಯ ಅಂತ ಏನ್ ಮಾಡ್ತಾ ಇದಾರೆ, ಅವು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಸರಿಯಾಗಿ ಸೇರಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಅದರ ಯೋಜನೆ ಅಡಿಯಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದಾರೆ. ಇವತ್ತು ಲೂಟಿ ಮಾಡಿ ಇವತ್ತಿನ ನಿಮ್ಗಾಗಲೇ ಗೊತ್ತಿದೆ, ಈಗಾಗಲೇ ಯಾವುದೇ ಒಂದು ಬಡವರು ಮನೆ ಕೊಡ್ಬೇಕಂದ್ರೆ 15-20 ಸಾವಿರ ರೂಪಾಯಿ ಕೊಟ್ಟರೆ ಮನೆ ಇದು ಹಣ ಕೊಟ್ಟರೆ ಮನೆ ಕೊಡೋದಾದ್ರೆ ಸರ್ಕಾರ ಹಾಕ್ಬೇಕು, ಸಾಮಾನ್ಯ ಜನರು ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಹಾಕ್ಬೇಕು. ಈಗ ಸರ್ಕಾರದಲ್ಲಿ ಇರ್ತಕ್ಕಂಥ MLA ಗಳು ಮಂತ್ರಿಗಳೇ ಅವರೇ ತಿರುಗಿಬಿಟ್ಟಿದ್ದಾರೆ. ಅಂದ್ರೆ ಉದ್ದೇಶ ಇಷ್ಟೇ, ಈ ಸರ್ಕಾರ ಭ್ರಷ್ಟ ಸರ್ಕಾರ, ಈ ಸರ್ಕಾರ ಜನವಿರೋಧಿ ಸರ್ಕಾರ, ಈ ಸರ್ಕಾರ ಇದೆ. ನಾಳೆ ಎಲೆಕ್ಷನ್ ನಡೆದ್ರು ಸಮೇತ ಇದು ಧೂಳಿಪಟ ಆಗ್ತದೆ. ಇಂತಹ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಸರ್ಕಾರವನ್ನು ಮೊದಲು ಕಿತ್ತೋಗಬೇಕು ಅಂತ ಬಿಟ್ಟು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಇದೆ. ಯಾವುದೇ ಡೆವಲಪ್ಮೆಂಟ್ ಕೆಲಸ ಇಲ್ಲ, ಯಾವುದೇ ರೋಡ್ ಕೆಲಸ ಇಲ್ಲ, ಯಾವುದೇ ಮನೆ ಕೆಲಸ ಇಲ್ಲ. ಕಾಗೇರಿಯವರು ಹೇಳಿದರೆ ಯಾವುದು ನನಗೆ 1 ಇಂಚು ಸಮೇತ ಸರ್ಕಾರದಿಂದ ಎಲ್ಲ ಅನುದಾನ ಬಂದಿಲ್ಲ ಅಂತ. ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ 2 ವರ್ಷ ಮೇಲಾದ್ರೂ ಸಮೇತ ಇವತ್ತವರೆಗೂ ಸಮೇತ ಒಂದು ಕಲ್ಲು ಜಲ್ಲಿ ಬಣ್ಣ ಅಥವಾ ಯಾವುದೇ ಒಂದು ರಸ್ತೆಯನ್ನು ಮಾಡೋಕ್ಕಾಗಿಲ್ಲ. ಇಂಥ ಸರ್ಕಾರದಲ್ಲಿ ನಾವು ಇದೀವಾ ಇಲ್ವಾ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ. ಅದರಿಂದ ಇಂತಹ ಭ್ರಷ್ಟ ಸರ್ಕಾರ ಇರಬಾರ್ದು, ಜನವಿರೋಧಿ ಸರ್ಕಾರ ಇದು. ಇಂತಹ ಸರ್ಕಾರಗಳಲ್ಲಿ ಇರೋದಕ್ಕಿಂತ ಮುಂಚೆ ಮೊದಲು ಜನನೇ ಕಿತ್ತೋಗೋದಕ್ಕೆ ತಯಾರಾಗಿದ್ದಾರೆ. ಈಗ ಅವರಲ್ಲೇ ಕಿತ್ತಾಟ. ಮುಂದೆ ಬರ್ತಕ್ಕಂಥ ಏನು 4-5 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತಾರೆ, ಆಗುತ್ತಾ ಇಲ್ಲ ಅದ್ ಬೇರೆ ಪ್ರಶ್ನೆ, ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರಲ್ಲೇ ಸಮೇತ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ಕೊಂಡು ಜನಗಳಿಗೆ ಯಾವುದೇ ಜನಪರ ಕೆಲಸಗಳನ್ನು ಮಾಡ್ತಾ ಇಲ್ಲ, ಬಡವರ ಪರವಾಗಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇಂತಹ ಜನವಿರೋಧಿ ಸರ್ಕಾರವನ್ನು ನಾವು ಕಿತ್ತೋಗ್ಬೇಕು. ಇದು ರಾಜ್ಯಾದ್ಯಂತ ನಡೀತಾ ಇದೆ, ನಮ್ಮ ತಾಲೂಕಲ್ಲ ಇಡೀ ಜಿಲ್ಲೆ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಸರ್ಕಾರದಲ್ಲಿ ಆಗ್ತಕ್ಕಂಥ ಈ ಲೋಪಗಳನ್ನು ಸಾಮಾನ್ಯ ಜನರಿಗೆ ತಿಳಿಸ್ಬೇಕು, ಸಾಮಾನ್ಯ ಜನರಿಗೆ ಪ್ರಜ್ಞಾವಂತನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ. ಹಿರಿಯೂರು ತಾಲೂಕ್ನ ಆಡಳಿತ ಮಾಡ್ತಕ್ಕಂತ ಸಚಿವರು ಸುಧಾಕರ್ ಸರ್ ಇದ್ದಾರೆ. ಇಲ್ಲಿನ ಆಡಳಿತದ ಬಗ್ಗೆ ಏನ್ ಹೇಳ್ತೀವಿ? ಈ ಸುಧಾಕರ್ ಅವರು ಯಾವುದೇ ಜನಪರ ಕೆಲಸಗಳನ್ನು ಮಾಡ್ತಾ ಇಲ್ಲ, ಯಾವುದು ಜನಪರ ಕೆಲಸ. ಈಗಾಗಲೇ ಕೇವಲ ಹಿಂದೆ ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾತ್ರ ಅವರು ಪ್ರಾರಂಭ ಮಾಡೋದು, ಉದ್ಘಾಟನೆ ಮಾಡೋದು ಅಷ್ಟೇ. ಹೊಸದಾಗಿರ್ತಕ್ಕಂಥ ಈ ಮೈಲುಗಲ್ಲಾಗುವಂತ ಕೆಲಸ ಯಾವುದು ತಂದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಹಿಂದಿನ ಸರ್ಕಾರ ಇದ್ದಾಗ ಹಾಸ್ಪಿಟಲ್ ತಂತು, ಬಸ್ ಸ್ಟ್ಯಾಂಡ್ ತಂತು, ಧರ್ಮಪುರ ಫೀಡರ್ ಚಾನಲ್ ತಂತು, ಇಂತ ಅನೇಕ ಜನಪರ ಕೆಲಸಗಳು ಮಾಡಿ. ಸುಧಾಕರ್ ಅವರು ಈಗ ಮೂರನೇ ಸಾರಿ ಮಂತ್ರಿ ಆಗಿದ್ದಾರೆ, 3ನೇ ಸಾರಿ MLA ಆಗಿದ್ದಾರೆ. ಯಾವ ಕೆಲಸಗಳನ್ನು ಸಮೇತ ಇಂತ ಜನಪರ ಕೆಲಸಗಳನ್ನು ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಒಂದೇ ಚುನಾವಣೆಯಲ್ಲಿ ಗೆಲ್ಲಬೇಕು, 5 ವರ್ಷ ಅಧಿಕಾರ ಎಂಜಾಯ್ ಮಾಡ್ಬೇಕು. ಸಾಮಾನ್ಯ ಜನರ ಕಷ್ಟಗಳನ್ನ ಈಗ ಅನೇಕ ಕೆರೆಗಳಿಗೆ ನಮ್ಮಲ್ಲಿ ಅಂದ್ರೆ ಎಂಜಾಯ್ ಮಾಡ್ಲಿಕ್ಕೆ ಅಧಿಕಾರನ ವಹಿಸ್ಕೊಂತಾರೆ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಈಗ ನಮ್ಮ ತಾಲೂಕಲ್ಲಿ ಅನೇಕ ಕಡೆ ಈಗ ಕೆರೆಗಳು ಬತ್ತಿ ಹೋಗಿದೆ. ಅಂತ ಕೆರೆಗಳಿಗೆ ಮಾರಿಕಣಿವೆ ಡ್ಯಾಮ್ ಇಂದ ಜನಸಾಮಾನ್ಯರ ಕಾಳಜಿ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇಲ್ಲಿ ಅನೇಕ ಕೆಲಸಗಳು ಮಾಡುವಂತ ಕೆಲಸ ಇದೆ. ಈಗ ಅವ್ರು ಮನಸ್ಸು ಮಾಡಿದ್ರೆ ಇದು ನಮ್ಮ ಶುಗರ್ ಫ್ಯಾಕ್ಟರಿ ಓಪನ್ ಮಾಡಬಹುದಾಗಿತ್ತು, ಆದ್ರೆ ಮಾಡಲ್ಲ, ಅವ್ರು ಬೇಕಾಗಿಲ್ಲ. ಆದ್ರೆ ಈಗ ಎಲ್ಲಾ ಕೆರೆಗಳಿಗೂ ನೀರು ತುಂಬೋದಾಗಿತ್ತು, ನೀರು ತುಂಬಲ್ಲ, ಮಾಡೋದಿಲ್ಲ. ಈಗ ರೋಡ್ ಎಲ್ಲ ಇವತ್ತು ಆಗೋದು ಬಿಟ್ಟಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ. ಆದ್ರೆ ಅದು ಕೇವಲ ಅದನ್ನ ಜನಗಳಿಗೆ ತೊಂದರೆ ಕೊಡಕ್ಕಾಗಿ ಮಾಡಿದರೆ ವಿನಃ ಜನಗಳಿಗೆ ಒಳ್ಳೇದ್ ಮಾಡಕ್ಕಾಗಿ ಏನು ಮಾಡಿದಿಲ್ಲ. ಈತನೂ ಸಮೇತ ಅತ್ಯಂತ ಭ್ರಷ್ಟ, ಅತ್ಯಂತ ನೀಚ ಮತ್ತು ಈ ಕ್ಷೇತ್ರಕ್ಕೆ ಬೇಕಿಲ್ಲದೆ ಇರ್ತಕ್ಕಂಥ ಮಂತ್ರ. ಬಹಳ ಕಷ್ಟಕರವಾಗಿ ಇವತ್ತು ಮಾರಿಕಣಿವೆ ಡ್ಯಾಮ್ ಇಂದ ನೀರು ಮಾರಿಕಣಿವೆ ಡ್ಯಾಮ್ ನೀರನ್ನು ಪ್ರತಿಯೊಂದು ಹಳ್ಳಿಗೂ ತಲುಪೋದಾಗಿತ್ತು. ಪ್ರತಿಯೊಂದು ಹಳ್ಳಿಗೆ ನಮ್ಮ ತಾಲೂಕಿನಲ್ಲಿ ಇವತ್ತಿನ ಮೊಳಕಾಲ್ಮೂರಿಗೆ ಕೊಡ್ತಾರೆ, ಚಿತ್ರದುರ್ಗ ಕೊಡ್ತಾರೆ, ಚಳ್ಳಕೆರೆ ಕೊಡ್ತಾರೆ. ನಮ್ಮ ತಾಲೂಕಿನಲ್ಲೇ ನಮ್ಮ ಜನಕ್ಕೆ ಕುಡಿಯೋ ನೀರಿಲ್ಲ ಅಂತಂದ್ರೆ ನಮ್ಮ ಜನಗಳ ಪರಿಸ್ಥಿತಿ ಏನಾಗ್ತದೆ, ಅವ್ರ ಪರಿಸ್ಥಿತಿ ಏನಾಗ್ತದೆ? ಅದರಿಂದ ಇದನ್ನ ಮೊದಲು ಮಂತ್ರಿ ಆದವರು ಮಂತ್ರಿಗಿರಿ ಎಂಜಾಯ್ ಮಾಡೋದಲ್ಲ, ಇಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಅರ್ಥಕೊಂಡು ಕರೆಂಟ್ ಇದೆಯಾ, ಹಿರಿಯೂರಿನ ನಗರಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ರಾಜಕಾರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ತುಂಬಿ ತುಳುಕ್ತಾ ಇರ್ತದೆ, ಭ್ರಷ್ಟತೆ ತುಂಬಿ ತುಳುಕಾಡ್ತಾ ಇದೆ. ಅದನ್ನ ನಾವೇನು ಹೇಳೋದಿಕ್ಕೆ ಇಲ್ಲ. ಜನಗಳಿಗೆ ಚೀತು ಅನ್ನೋ ಮಟ್ಟಕ್ಕೆ ಇವತ್ತಿನ ದಿನ ಇದೆ. ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಎಲ್ಲರೂ ಸಮೇತ ಭ್ರಷ್ಟಾಚಾರವನ್ನು ಮಾಡ್ತಾರೆ. ಅದನ್ನ ಜನನ ಚೀತು ಅಂತಾರೆ. ಜನಗಳಿಗೆ ಯಾವ ಕೆಲಸವನ್ನು ಯಾರು ಸ್ಪಂದಿಸ್ತಾ ಇಲ್ಲ, ಕೆಲಸಗಳು ಮಾಡ್ತಾ ಇಲ್ಲ, ಯಾರು ರೆಡಿ ಇಲ್ಲ. ಅಧಿಕಾರಿಗಳೆಲ್ಲ ಭ್ರಷ್ಟರು. ಅದಕ್ಕೆ ಮಂತ್ರಿ ನೇರವಾಗ ಕಾಣೆ, ಅವರೇ ಮಂತ್ರಿನೇ ಹೊಣೆ. ಥ್ಯಾಂಕ್ ಯು. ಹಿರಿಯೂರು ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಿರಿಯೂರು ಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಆಡಳಿತಕ್ಕೂ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇರ್ತಕ್ಕಂಥ ಆಡಳಿತಕ್ಕೂ ಕಂಪೇರ್ ಮಾಡಕ್ಕೆ ಆಗಲ್ಲ. ಈಗ ಇಲ್ಲಿರ್ತಕ್ಕಂಥ ಮಾನ್ಯ ಸಚಿವರು ಏನು ಕೆಲಸನೂ ಮಾಡ್ತಾ ಇಲ್ಲ. ತಮ್ಗೆಲ್ರಿಗೂ ಗೊತ್ತಿರ್ಬೋದು. ಎಲ್ಲನ ರೋಡಲ್ಲಿ ಹೋಗ್ರಿ, ಚರಂಡಿಗಳೆಲ್ಲ ಎಲ್ಲೂ ಒಂದು ಚರಂಡಿ ಮಾಡಿಲ್ಲ, ರಸ್ತೆಗಳೆಲ್ಲ ಅರ್ಧಕ್ಕೆಲ್ಲ ನಿಂತಾಗಿದ್ದಾವೆ.
ಹಳ್ಳಿ ರಸ್ತೆ ಬೇಡ ರೀ, ಈ ತಾಲೂಕಲ್ಲಿ ಇರ್ತಕ್ಕಂಥ ಮುಖ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆನೇ ಆಗ್ತಾ ಇಲ್ಲ ಈಗ. ಹಾಗಾಗಿನ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಿನಿಸ್ಟರ್ ಅವರು ತಿಳಿಸಿ ಈ ಕೂಡಲೇ ಯಾಕೆ ಮಾಡಕ್ಕಾಗಲ್ಲ, ನಮಗೆ ಬೇಕಾಗಿರೋದು ಇನ್ ಜಾಸ್ತಿ ಏನು ಕೇಳ, ನಮ್ಮ ಜನ ಕೇಳ್ತಿರೋದೇನು ಸರಿಯಾಗಿ ಕುಡಿಯಕ್ಕೆ ನೀರು ಮತ್ತೆ ರಸ್ತೆ. ಈ ಒಂದು ಕಳವಳ್ಳಿ ಭಾಗದಲ್ಲಿ ನೋಡಿ ಸುಮಾರು ಜನ ಇವತ್ತಿನವರೆಗೂ ಸಹ ನೀರಿಲ್ಲ, ಅವ್ರಿಗೆ ಕರೆಂಟಿನ ಸಮಸ್ಯೆ ಆಗಿದೆ. ಹಾಗಾಗಿನ ಸಂಬಂಧಪಟ್ಟ PDO ಅವರಿಗೆ, ಸಂಬಂಧಪಟ್ಟ ಇಒಗಳಿಗೆ ತಾವೆಲ್ಲರೂ ತಿಳಿಸಿ ಇಮಿಡಿಯೇಟ್ ನೀರಿನ ಕೇಳ್ತೀರಾ, ನೀರು ಇದು ಬಿಟ್ಟರೆ ಬೇರೆ ಏನು ಕೇಳ್ತಿಲ್ವಲ್ಲ ನಾವು. ಹಾಗಾಗಿನ ಮಾನ್ಯ ಸಚಿವರಲ್ಲಿ ಆಗ್ರಹ ಮಾಡೋದೇನಂದ್ರೆ ಈ ಕೂಡಲೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ. ನೀವು ಜನರ ಸಮಸ್ಯೆಗಳು ಸ್ಪಂದಿಸಿದ್ರೆ ಮಾತ್ರ ಉತ್ತಮವಾದಂತ ನಾಯಕರಾಗ್ತೀರಾ, ಇಲ್ಲಾಂದ್ರೆ ಖಂಡಿತ ಅಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯೂರಿನ ಜನತೆ ತಕ್ಕ ಪಾಠವನ್ನ ನಿಮ್ಗೆ ಖಂಡಿತ ಕಲಿಸ್ತಾರೆ. ಹಾಗಾಗಿನ ಇಮಿಡಿಯೇಟ್ ಆಗಿ ಆ ಭಾಗದಲ್ಲಿ ಇರ್ತಕ್ಕಂಥ ನೀರಿನ ಏನು ಸಮಸ್ಯೆ ಇದೆಯಲ್ಲ, ಆ ನೀರಿನ ಸಮಸ್ಯೆ ಈ ಕೂಡಲೇ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟ್ ಬಗೆಹರಿಸಬೇಕಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇದು ವೀಕ್ಷಕರೇ, ಇಲ್ಲಿನ ಇವತ್ತೇನು ಬಿಜೆಪಿ ವತಿಯಿಂದ ನಡೀತಾ ಇರ್ತಕ್ಕಂಥ ಹೋರಾಟದ ಬಗ್ಗೆ ಸಂಪೂರ್ಣ ವಿವರ